ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಸಿಗಬಹುದಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಪರ್ಸ್ನಲ್ ಆಗಿ DM ಮಾಡಿ ನೀವು ಕನ್ಸಲ್ಟೇಷನ್ ಏನು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಯಂತ್ರನೂ ಕೂಡ ಬುಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಕ್ವೀನ್ ಆಫ್ ಫ್ಯಾಂಡ್ಸ್ ಬರ್ತಾ ಇದೆ. ಅವ್ರ ಕಡೆಯಿಂದ ಕಮಿಟ್ಮೆಂಟ್ ಸಿಗಬಹುದಾ? ಎಸ್, ದ ವರ್ಡ್ ಕಾರ್ಡ್ ಬರ್ತಿದೆ. ಓಕೆ, 9 ಆಫ್ ಫ್ಯಾಂಡ್ಸ್ ಬರ್ತಾ ಇದೆ. ದ ಹೆರೋಫೆಂಟ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗಬಹುದಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಸಿಗತ್ತೆ, ಬಟ್ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲಾಗಿ ಮೆಸೇಜ್ ಬರ್ತಿದೆ. ಯಾಕಂತ ಹೇಳಿದ್ರೆ ಅವ್ರು ಯಾವುದೋ ಒಂದು ವಿಷಯದಲ್ಲಿ ತುಂಬ ಸ್ಟ್ರೆಸ್ಸಲ್ಲಿರೋ ಹಾಗೆ ಕಾಣಿಸ್ತಿದೆ. ಹಾಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕ್ಯಾಸ್ಟ್ ಇಶ್ಯೂಸ್ ಕೂಡ ಕಾಣಿಸ್ತಿದೆ. ನಿಮ್ಮ ಕ್ಯಾಸ್ಟ್ ಹಾಗೆ ನಿಮ್ಮ ಪರ್ಸನ್ ಕ್ಯಾಸ್ಟ್ ಬೇರೆ ಬೇರೆ ಇದೆ. ಬಟ್ ಓವರ್ ಆಲ್ ನೋಡಿದಾಗ ನೀವು ಅವ್ರ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ, ಹೆಲ್ಪ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಒನ್ ಥಿಂಗ್, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹುಡುಗಿ ಅಥವಾ ಹುಡುಗ ಅವರು ಫಸ್ಟ್ ನನಗೆ ಕಮಿಟ್ ಆದರೆ ನಾನು ಅವ್ರ ಪೇರೆಂಟ್ಸ್ನ ಕಮಿಟ್ಮೆಂಟಿಗೆ ಒಪ್ಪಿಸ್ಬೋದು ಅಥವಾ ಅವ್ರ ಪೇರೆಂಟ್ಸ್ನ ಒಪ್ಪಿಸ್ಬೋದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಓವರ್ ಆಲ್ ರೀಡಿಂಗಲ್ಲಿ ಚೆಕ್ ಮಾಡಿದಾಗ ಅವರು ನಿಮ್ಮ ಪರ್ಸನ್ ಯಾರಿದ್ದಾರೆ ಅಲ್ವಾ, ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಆದಷ್ಟು ಬೇಗ. ಬಟ್ ಇಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ಅವರು ಇವಾಗಿನ ಒಂದು ಕರೆಂಟ್ ಎನರ್ಜಿ ನೋಡಿದಾಗ ಅವ್ರ ಮನಸ್ಥಿತಿ ಅಷ್ಟು ಸರಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಬೇಜಾರಾಗಿರೋ ಹಾಗೆ ಅಥವಾ ಸಮಥಿಂಗ್ ಏನೋ ಓವರ್ ಥಿಂಕಿಂಗ್ ಮಾಡ್ತಿರೋ ಹಾಗೆ, ಇಲ್ಲಾಂದರೆ ಫ್ಯಾಮಿಲಿ ಇಶ್ಯೂಸ್ ಸಮಥಿಂಗ್ ಏನೋ ಇಶ್ಯೂಸ್ ಅವ್ರ ಲೈಫಲ್ಲಿ ನಡೀತಾ ಇದೆ. ಸೊ ಕರೆಂಟ್ ಸಿಚುವೇಶನಲ್ಲಿ ಅವ್ರಿಗೆ ತುಂಬ ಫೋರ್ಸ್ ಮಾಡಬೇಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅವರೇ ನಿಮಗೆ ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತಾರೆ, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು. ಇಷ್ಟು ದಿನ ಕೇಳ್ತಾ ಇದ್ರಿ ಮ್ಯಾಮ್ ಯಾಕೆ ವಾಯ್ಸಲ್ಲಿ ರೀಡಿಂಗ್ ಬರ್ತಾ ಇಲ್ಲ, ಜಸ್ಟ್ ಇದರಲ್ಲಿ ಮ್ಯೂಸಿಕ್ ಹಾಕ್ತಾ ಇದ್ದೀರಾ, ಮ್ಯೂಸಿಕಲ್ ಬೇಡ, ವಾಯ್ಸಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಯಿತು, ಸೊ ಹಾಗಾಗಿ ವಿಡಿಯೋಸ್ ವಾಯ್ಸಲ್ಲಿ ಬರ್ತಾ ಇರಲಿಲ್ಲ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಬರ್ತಿತ್ತು. ಸೊ ಸರಿಯಾಗಿದೆ, ಇವಾಗ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ಹುಷಾರಾಗಿದ್ದೀನಿ. ಸೊ ಥ್ಯಾಂಕ್ ಯು ಯಾರೆಲ್ಲ ಕೇಳ್ತಾ ಇದ್ರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಗಾಡ್ ಬ್ಲೆಸ್ ಯು ಆಲ್.